ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ನಾನು ಕೀರ್ತಿಶ್ರೀ. ಇದೆಲ್ಲ ಬೇಕಿತ್ತ? ಇಂಥದೊಂದು ಪ್ರಶ್ನೆಯನ್ನ ದರ್ಶನ್ ಅಭಿಮಾನಿಗಳು ಕೇಳ್ಕೋಬೇಕು. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮಾಡಿದ್ದು ತಪ್ಪು ಅನ್ನೋರು ಅದಕ್ಕಿಂತ ಕೆಟ್ಟ ಕೊಳಕ ಭಾಷೆಯಲ್ಲಿ ಇನ್ನೊಬ್ಬ ಹೆಣ್ಣನ್ನ ಬೈತಾರೆ ಅಂದ್ರೆ ಇವರಿಗೂ ರೇಣುಕಾಸ್ವಾಮಿಗೂ ಏನ್ ವ್ಯತ್ಯಾಸ? ಹಾಗೆ ಕೆಣಕೋರು ರಮ್ಯಾ ಅವರನ್ನ ಕೆಣಕಬಾರ್ದಿತ್ತು ಅಂತ ಅಂದುಕೊಳ್ಳೋ ಸಮಯ ಬಂದಿದೆ. 43 ಜನರ ಗ್ರಹಚಾರ ತಪ್ಪಿದೆ. ರಮ್ಯಾಗೆ ಅಶ್ಲೀಲ ಮೆಸೇಜ್. ಆ 43 ಜನರ ಗ್ರಹಚಾರ ಕೆಟ್ಟಿತ್ತ. ನನಗೆ ಹೆಣ್ಮಕ್ಳು ಹೆಸರೆಲ್ಲ ಅನ್ಸುತ್ತೆ. ನನಗೆ ಇವ್ರು ಹುಡುಗರು ಏನ್ ಮಾಡ್ತಾ ಇದಾರೆ ಗೊತ್ತಾ, ಅವ್ರು ಬೇಕಂತ ಹುಡುಗಿರ ಹೆಸರು ಯೂಸ್ ಮಾಡ್ತಾ ಇದಾರೆ, ಹುಡುಗಿರ್ ಫೋಟೋ ಯೂಸ್ ಮಾಡ್ತಾ ಇದಾರೆ. ದರ್ಶನ್ ಅಭಿಮಾನಿಗಳಿಗೆ ಟಾಯ್ಲೆಟ್ ನಿಂದ ಪ್ರಥಮ್ ಕೊಟ್ಟ ಒಳ್ಳೆ ಸಂದೇಶ. ತಿನ್ನಕ್ಕೆ ರೌಡಿಗಳ ಹತ್ರ ಹೋಗಿ, ಏನ್ರು ನಿಮ್ಗೆ ನಿಮ್ದು ಒಂದು ಬಾಳೆನ್ರು, ಅದ್ಯಾವ್ದೋ ಡಿ ಕಂಪ್ನಿ, ಡುಬಾಕ್ ಕಂಪ್ನಿ, ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ ನೀವು. ಸಿಕ್ಕಿ ಬಿದ್ರೆ ದರ್ಶನ್ ಫ್ಯಾನ್ಸ್ಗೆ ಜೈಲೂಟ ಗ್ಯಾರಂಟಿ. ದಿ ಗಿವನ್ ರೇಪ್ ಥ್ರೆಟ್ಸ್, ರೇಣುಕಾಸ್ವಾಮಿ ಬದಲು ನಿಮ್ಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು. ಮತ್ತೆ ಬೇರೆ ಐ ಕಾಂಟ್ ಇವನ್ ರಿಪೀಟ್ ಇಟ್. ಇನ್ನೊಂದು ಏನಂದ್ರೆ ನನಗೆ ಆಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫಲ್ಲಿ ನಂಗೆ ಗೊತ್ತಿರಲಿಲ್ಲ. ಇದೆಲ್ಲ ಶುರುವಾಗಿದ್ದು ಜುಲೈ 24ನೇ ತಾರೀಕು. ಜುಲೈ 24ರಂದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ಕೊಟ್ಟಿದ್ದ ಪ್ರಕರಣದ ವಿಚಾರಣೆ ಇತ್ತು. ಹೈಕೋರ್ಟ್ ಜಾಮೀನು ಕೊಟ್ಟಿದ್ದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಾಮೀನು ನೀಡಿದ್ದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿತ್ತು. ವೀಕ್ಷಕರೇ, ಆ ಜಾಮೀನು ಅರ್ಜಿ ವಿಚಾರಣೆಯ ತೀರ್ಪು ಇನ್ನೂ ಬಂದಿಲ್ಲ. ಆ ದಿನ ರಮ್ಯಾ ಒಂದು ಟ್ವೀಟ್ ಮಾಡಿದ್ರು. ಜುಲೈ 24ರ ರಮ್ಯಾ ಪೋಸ್ಟ್ ಸುಪ್ರೀಂ ಕೋರ್ಟ್ ಜನಸಾಮಾನ್ಯರಿಗೂ ನ್ಯಾಯ ಸಿಗಲಿದೆ ಎಂಬ ಭರವಸೆ ಮೂಡಿಸಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಎಂಥದ್ದೊಂದು ಪೋಸ್ಟ್ ಹಾಕಿದ್ದು ದರ್ಶನ್ ಫ್ಯಾನ್ಸ್ ರಮ್ಯಾ ಮೇಲೆ ಮುಗಿ ಬಿದ್ದಿದ್ರು. ಡ್ಯಾಶ್ ಡ್ಯಾಶ್ ಬೈಗುಳಕ್ಕೆ ಕೆರಳಿದ ರಮ್ಯಾ. ಬೈಗುಳಗಳ ಫ್ಯಾಕ್ಟರಿಗೆ ಬೆಚ್ಚಿ ಬಿದ್ದ ರಮ್ಯಾ. ಹೌದು, ಅಕ್ಷರಶಃ ರಮ್ಯಾ ಬೆಚ್ಚಿ ಬಿದ್ರು. ಏಕೆಂದ್ರೆ ಬೈಗುಳಗಳೆಲ್ಲ ಡ್ಯಾಶ್ ಡ್ಯಾಶ್ ಭಾಷೆಯಲ್ಲೇ ಇದ್ವು. ಅಂತಹ ಬೈಗುಳಗಳನ್ನ ಯಾರಾದ್ರೂ ಎದುರು ಬದುರು ಆಡಿದ್ರೆ ಅಲ್ಲೇ ಜಗಳಗಳಾಗಿ ಹೋಗುತ್ತವೆ, ಕಿವಿಯಲ್ಲಿ ರಕ್ತ ಸುರಿಯುತ್ತೆ, ಕಣ್ಣು ಕಿವುಡಾಗಿ ಹೋಗುತ್ತೆ. ಅಂತಹ ಬೈಗುಳಗಳನ್ನ ಮೆದುಳಲ್ಲಿ ಹಾಕಿಕೊಂಡ್ರೆ ಕರಳು ಅನ್ನೋ ಕರಳು ಕೊಳೆತು ಹೋಗುತ್ತೆ. ಅಂತಹ ಡ್ಯಾಶ್ ಭಾಷೆ ಇದು. ಇಷ್ಟೆಲ್ಲ ಬೈಗುಳಗಳಿರ್ತವೆ ಅಂತ ರಮ್ಯಾಗೆ ಗೊತ್ತೇ ಇರ್ಲಿಲ್ವಂತೆ. ಥ್ರೆಟ್ನಿಂಗ್ ಆಗಿತ್ತು, ಅದನ್ನ ಮಾತ್ರ ನಾನು ಹಾಕಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಐ ಹ್ಯಾವ್ ಜಸ್ಟ್ ಲೆಟ್ ಇಟ್ ಗೋ. ಹೌದು, ತೀರಾ ಹಾಕಿದ್ದಾರೆ. ದಿ ಗಿವನ್ ರೇಪ್ ಥ್ರೆಟ್ಸ್, ರೇಣುಕಾಸ್ವಾಮಿ ಬದಲು ನಿಮ್ಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು. ಮತ್ತೆ ಬೇರೆ ಐ ಕಾಂಟ್ ಇವನ್ ರಿಪೀಟ್ ಇಟ್. ಇನ್ನೊಂದು ಏನಂದ್ರೆ ನನಗೆ ಆಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫಲ್ಲಿ ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಇವತ್ತು ಆ ಮೀನಿಂಗು ನನಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ. ಸೊ ಅದು ನಿಮ್ಗೆ ಸಿಗತ್ತೆ ಕಾಪಿ, ಸೊ ನೀವೇ ನೋಡಿ. ಅರೆ, ಅಷ್ಟು ಅಸಹ್ಯವಾಗಿರೋ ಭಾಷೆನಾ? ಅದು ಅವರಿಗೆ ಅಕ್ಕ, ತಂಗಿ, ತಾಯಿ, ಹೆಂಡತಿ, ಮಕ್ಕಳು ಇರಲ್ವಾ? ಇದು ನಾವು ಕೇಳಿದ ಪ್ರಶ್ನೆಯಲ್ಲ, ರಮ್ಯಾ ಮೇಡಮ್ ಅವರೇ ಕೇಳಿದ ಪ್ರಶ್ನೆ. ರಮ್ಯಾ ಅವರು ನಟಿ, ವಯಸ್ಸು 40 ದಾಟಿದ್ರೂ ನಾಯಕಿಯರ ಲೆಕ್ಕ ನೋಡಿದ್ರೆ ರಮ್ಯಾ ಇವತ್ತಿಗೂ ನಂಬರ್ 1. ಸಿನಿಮಾದಲ್ಲಿ ನಟಿಸೋದನ್ನ ಸ್ಟಾಪ್ ಮಾಡಿ ದಶಕಗಳೇ ಆಗಿ ಹೋಗಿದೆ. ಆಕೆ ನಟಿಯಷ್ಟೇ ಅಲ್ಲ, ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದ ಸಂಸದೆಯೂ ಹೌದು. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುತ್ತಿದ್ದ ನಾಯಕಿ. ಅಂತವರಿಗೆ ಹೀಗಾಗುತ್ತೆ ಅಂದ್ರೆ ರಮ್ಯಾ ಕೇಳಿದ್ದು ಅದನ್ನೇ. ಪವಿತ್ರ ಗೌಡಗೆ ಕೆಟ್ಟ ಮೆಸೇಜ್ ಮಾಡಿದ್ರೆ ತಪ್ಪು, ಓಕೆ. ಬೇರೆ ಹೆಣ್ಣು ಮಗಳಿಗೆ ಮೆಸೇಜ್ ಮಾಡಿದ್ರೆ ತಪ್ಪಲ್ಲ ಯಾಕೆ? ಡಿ ಬಾಸ್ ಫ್ಯಾನ್ಸ್ಗೂ ಅನ್ಸುತ್ತೆ ರೇಣುಕಾಸ್ವಾಮಿ ಮಾಡಿದ ತಪ್ಪಂತ. ಮತ್ತೆ ನೀವ್ ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ? ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ?
ಐ ಆಮ್ ಶಾಕ್. ಅಂದರೆ ಪವಿತ್ರ ಗೌಡ ಕಳ್ಸಿದ್ ಮಾತ್ರ ನಿಮಗೆ ರೋಷ ಬಂತು, ಕೋಪ ಬಂತು, ಅದೇ ಬೇರೆ ಹೆಣ್ಮಕ್ಳಿಗೆ ಅಲ್ಲ. ನೀವು ಯೋಚನೆ ಮಾಡಿ, ನನಗೆ ಈ ಥರ ಕಳಿಸ್ತಾರಂದರೆ ಐ ಆಮ್ ಜಸ್ಟ್ ವಂಡ್ರಿಂಗ್. ಸೋಷಿಯಲ್ ಮೀಡಿಯಲ್ಲಿ ಎಷ್ಟೋ ಜನ ಆ್ಯಕ್ಚುಲಿ ಹುಡುಗಿರು ನಾನು ನೋಡಿದ್ದೀನಿ, ಅವ್ರಿಗೆ ಟ್ರೋಲ್ ಮಾಡೋರೆಲ್ಲ ಅವ್ರ ವಿಡಿಯೋ ಮಾಡಿ ಹಾಕಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದೆಮ್. ತಪ್ಪಲ್ಲ, ಅದು ಡಿ ಬಾಸ್ ಫ್ಯಾನ್ಸ್ ಉತ್ತರ. ಆಶ್ಚರ್ಯ ಆದರೂ ಇದು ನಿಜ. ಈಗ ಕಂಪ್ಲೇಂಟ್ ಆಗಿದೆ, ಕೇಸ್ ಇನ್ವೆಸ್ಟಿಗೇಷನ್ ಶುರುವಾಗಿದೆ. ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 43 ಮಂದಿಯ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಿಸಿದ್ದಾರೆ ರಮ್ಯಾ. ಹೆಣ್ಣು ಮಕ್ಕಳ ಹೆಸರಲ್ಲಿ ಕೊಳಕರ ಡರ್ಟಿ ಗೇಮ್. ಸ್ವಂತ ಹೆಸರು ಇಟ್ಟುಕೊಳ್ಳದ ಪುಕ್ಕಲರ ಗ್ಯಾಂಗ್. ಡೌಟೇ ಇಲ್ಲ, ಇದು ಪುಕ್ಕಲರ ಗ್ಯಾಂಗ್. ಬಹಳಷ್ಟು ಜನ ಅವರ ಒರಿಜಿನಲ್ ಹೆಸರು ಇಟ್ಕೊಂಡಿಲ್ಲ. ಸುಮ್ಮನೆ ಈ ದೂರಿನಲ್ಲಿರೋ 43 ಜನರ ಹೆಸರಿನಲ್ಲಿ ಒಂದಿಷ್ಟು ಹೆಸರನ್ನ ನೋಡಿ. ಪೂಜಾ ಶೈವ್, ಸುಜನ್, ಅರ್ಪಿತಾ, ಚಿನ್ಮಯ್ ಇಂತಹ ಹುಡುಗಿಯರ ಹೆಸರಿದ್ರೆ, ಇನ್ನು ಕೆಲವರು ಅಲೆಕ್ಸ್ 46, ಅಚೆಂಟಿ, ಡಿ ಬಾಸ್ ಸೆಲೆಬ್ರಿಟಿ, ಡಿ ಬಾಸ್ ಫ್ಯಾನ್ಸ್, ಮನಿ ಮಾರ್ಕೆಟಿಂಗ್, ವಿನ್ನು ಸ್ಟೈಲ್, OS, KA28, ಫಾರ್ ಎವರ್ ದರ್ಶನ್, ಇಟ್ಸ್ ಮೀ ಚಿಂಟು, ದಚ್ಚು 9622, ನೊಕ್ಕಡಿನೇ ಇಂತಹ ಸರಳವಾಗಿ ಅರ್ಥವಾಗದ, ಅರ್ಥ ಇಲ್ಲದ ಹೆಸರು ಇಟ್ಕೊಂಡಿದ್ದಾರೆ. ಆಕ್ಚುಲಿ ನನಗೆ ಹೆಣ್ಮಕ್ಳು ಹೆಸರಲ್ಲ ಅನ್ಸುತ್ತೆ. ನನಗೆ ಇವ್ರು ಹುಡುಗರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಅವ್ರು ಬೇಕಂತ ಹುಡುಗಿರ ಹೆಸರು ಯೂಸ್ ಮಾಡ್ತಾ ಇದ್ದಾರೆ, ಹುಡುಗಿರ ಫೋಟೋ ಯೂಸ್ ಮಾಡ್ತಾ ಇದ್ದಾರೆ. ನನಗೆ ಅನ್ಸಲ್ಲ ಈ ಥರ ಯಾವ ಬಾಯಲ್ಲೂ, ಹೆಣ್ಮಕ್ಳು ಬಾಯಲ್ಲಂತೂ ಈ ಥರ ಪದಗಳು ಬರೋದು ಸಾಧ್ಯನೇ ಇಲ್ಲ. ಐ ಡೆಫಿನೆಟ್ಲಿ ಫೀಲ್ ದ್ಯಾಟ್ ಇವ್ರು ಯಾರೋ ಒಬ್ಬರು ಕೂತ್ಕೊಂಡು ಒಂದು 100 ಅಕೌಂಟ್ ಮಾಡಿದ್ದಾರೆ. ಯಾವುದಕ್ಕೂ ಮುಖನೂ ಇಲ್ಲ, ಹೆಸರು ಇಲ್ಲ, ಏನೇನೋ ಯೂಸರ್ ನೇಮ್ ಯೂಸ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನಗೆ ಒಬ್ಬರು ಟ್ರೋಲ್ ಮಾಡಿರೋರು ಸಿಸ್ಟರ್ ನನಗೆ ಮೆಸೇಜ್ ಮಾಡಿದ್ರು, ಮ್ಯಾಮ್ ನಾವು ಕ್ಷಮಿಸಿ ಪ್ಲೀಸ್, ಗೊತ್ತಿಲ್ಲ ನಮ್ಮ ಅಣ್ಣ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರು ಮೆಸೇಜ್ ಮಾಡಿದ್ರು. ಅದು ಕೂಡ ನಾನು ಕಂಪ್ಲೇಂಟಲ್ಲಿ ಹಾಕಿದ್ದೀನಿ, ಅದು ಕೂಡ ನಿಮಗೆ ಸಿಗ್ಬೋದೇನೋ, ನೀವು ನೋಡಿ. ಹೆಣ್ಣು ಮಕ್ಕಳ ಹೆಸರಲ್ಲಿ ಅಶ್ಲೀಲ ಪದ ಬಳಸಿ ಟ್ರೋಲ್. ಒಬ್ಬರಿಂದಲೇ 100 ಅಕೌಂಟ್ ಸೃಷ್ಟಿಸಿ ಟ್ರೋಲ್. ದರ್ಶನ್ ಫ್ಯಾನ್ಸ್ ವಿರುದ್ಧ ಸಿಡಿದು ಬಿದ್ದಿರೋ ರಮ್ಯಾ ಅವರ ಅನುಮಾನವೇ ಇದು. ಅವರೇ ಹೇಳಿದಂತೆ ರಮ್ಯಾರನ್ನ ಅಸಭ್ಯವಾಗಿ ಟ್ರೋಲ್ ಮಾಡಿದ್ದ ಹುಡುಗಿಯೊಬ್ಬಳು ರಮ್ಯಾಗೆ ಮೆಸೇಜ್ ಮಾಡಿದ್ರಂತೆ. ಕ್ಷಮಿಸಿ ಬಿಡಿ ಮ್ಯಾಮ್, ನನಗೆ ಗೊತ್ತಿರಲಿಲ್ಲ. ನನ್ನ ಅಣ್ಣ ನನ್ನ ಮೊಬೈಲ್ ತಗೊಂಡು ಹಾಗೆಲ್ಲ ಪೋಸ್ಟ್ ಮಾಡಿದ್ದಾನೆ, ಸಾರಿ ಅಂದ್ರಂತೆ. ಅದನ್ನು ಕಂಪ್ಲೇಂಟಿನಲ್ಲಿ ಕೊಟ್ಟಿದ್ದಾರೆ ದಿವ್ಯಾ ಸ್ಪಂದನ. ಜಸ್ಟ್ ಇಮ್ಯಾಜಿನ್, ಇಂತಹ ಡ್ಯಾಶ್ ಡ್ಯಾಶ್ ಭಾಷೆಯಲ್ಲಿ ಬೈಯೋ ಆತನಿಗೆ ಒಬ್ಬ ತಂಗಿ ಇದ್ದಾಳೆ. ಆತನ ತಂಗಿಗೆ ಇನ್ಯಾವನೋ ಹೀಗೆ ಬೈದ್ರೆ ತಪ್ಪು. ಹಾಗಾದ್ರೆ ರಮ್ಯಾ ಅಥವಾ ಇನ್ಯಾರು XYZ ಹೆಣ್ಣು ಮಕ್ಕಳಿಗೆ ಬೈಬೋದಾ? ಅದಕ್ಕೆ ರಮ್ಯಾ ಕಂಪ್ಲೇಂಟ್ ಕೊಟ್ಟಿರೋದು. ಐ ಥಿಂಕ್ ಅಬೌಟ್ 43 ಜಾಸ್ತಿನೇ ಇತ್ತು, ಬಟ್ ಐ ಜಸ್ಟ್ ಟುಕ್ 43 ಅಂತ. ಪರ್ಟಿಕ್ಯುಲರ್ ಅಕೌಂಟ್ಸ್ ಇದೆ ಮೇಡಮ್ ಅಥವಾ ರ್ಯಾಂಡಮ್ ಆಗಿ ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವುದು ಜಾಸ್ತಿ ಕೆಟ್ಟದಾಗಿತ್ತು, ಥ್ರೆಟ್ನಿಂಗ್ ಆಗಿತ್ತು, ಅದನ್ನ ಮಾತ್ರ ನಾನು ಹಾಕಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಐ ಹ್ಯಾವ್ ಜಸ್ಟ್ ಲೆಟ್ ಇಟ್ ಗೋ. ಇದಕ್ಕೆಲ್ಲ ಏನು ಪರಿಹಾರ ಅಂದ್ರೆ, ರಮ್ಯಾ ಅವರ ಹತ್ತಿರ ಅದಕ್ಕೂ ಉತ್ತರ ಇದೆ. ಅದನ್ನು ನಿಭಾಯಿಸಬೇಕಾದ ಹೊಣೆಗಾರಿಕೆ ದರ್ಶನ್ ಅವರದ್ದೇ. ದರ್ಶನ್ ಅವರು ಒಂದು ವಿಡಿಯೋ ಮಾಡಿ ಹೀಗೆಲ್ಲ ಮಾಡಬೇಡಿ, ಇದು ತಪ್ಪು ಎಂದಿದ್ರೆ ಸಾಕಿತ್ತು. ದರ್ಶನ್ ಕಾನೂನಿಗೆ ಗೌರವ ಕೊಟ್ಟಿದ್ರೆ ಕಾನೂನು ಪ್ರಕಾರವೇ ರೇಣುಕಾಸ್ವಾಮಿಯನ್ನ ಎದುರಿಸಿದ್ದರೆ ರೇಣುಕಾಸ್ವಾಮಿ ಸಾಯ್ತಾ ಇರಲಿಲ್ಲ, ದರ್ಶನ್ ಜೈಲಿಗೆ ಹೋಗ್ತಾನೂ ಇರಲಿಲ್ಲ ಅಂತಾರೆ ರಮ್ಯಾ. 100% ಅವ್ರ ಜವಾಬ್ದಾರಿ ಇದೆ. ಅವರು ಇದನ್ನ ಮುಂಚೆನೇ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಅವ್ರು ಮುಂಚೆನೇ ಮಾಡಿದಿದ್ರೆ ರೇಣುಕಾಸ್ವಾಮಿ ಅವರು ಈ ಥರ ಮೆಸೇಜ್ಗಳು ಕಳಿಸ್ತಾ ಮೇ ಬಿ ಹಿ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ. ಯಾರು ಗೊತ್ತು ಅಲ್ವಾ? ಯಾಕಂದರೆ ರೇಣುಕಾಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ. ಅವ್ರು ಮುಂಚೆನೇ, ನಾನು 2 ವರ್ಷ ಮುಂಚೆನೇ ಹೇಳಿದ್ದೆ ಈ ಥರ ಆಗ್ತಾ ಇದೆ ಅಂತ. ಅಟ್ಲೀಸ್ಟ್ ಅವಾಗ ಏನಾದರೂ ಅವ್ರು ಕ್ರಮಕ್ಕೆ ತೊಗೊಂಡಿದ್ರೆ, ಈ ಥರ ಅವ್ರ ಫ್ಯಾನ್ಸಿಗೆ ಹೇಳಿದಿದ್ರೆ ಮೇ ಬಿ ರೇಣುಕಾಸ್ವಾಮಿ ಇನ್ಸಿಡೆಂಟ್ ಆಗದೆ ಇರ್ಬೋದೇನೋ. 2 ವರ್ಷದ ಹಿಂದೆಯೇ ಎಚ್ಚರಿಸಿದ್ದ ರಮ್ಯಾ. ಸುದೀಪ್ ಯಶ್ ವಿರುದ್ಧವೂ ಅಬ್ಬರಿಸಿದ್ದ ಡಿ ಬಾಸ್ ಫ್ಯಾನ್ಸ್. ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಇದೇ ಮೊದಲೇನಲ್ಲ. ಸುದೀಪ್ ಯಶ್ ಸೇರಿದಂತೆ ಕನ್ನಡದ ಯಾವ ಸ್ಟಾರ್ ನಟನೂ ಬಿಟ್ಟಿಲ್ಲ. ಸುದೀಪ್ ಯಶ್ ಸೇರಿದಂತೆ ಕನ್ನಡದ ಬಹುತೇಕ ಸ್ಟಾರ್ ನಟ ಹೆಂಡತಿ ಮಕ್ಕಳನ್ನು ಟೀಕೆ ಮಾಡಿದ್ರು. ಒನ್ಸ್ ಅಗೇನ್ ಈಗ ಯಾವ ಭಾಷೆ ಬಳಸ್ತಾ ಇದ್ರು ಅದಕ್ಕಿಂತಲೂ ಕೆಟ್ಟದಾಗಿ ಡ್ಯಾಶ್ ಡ್ಯಾಶ್ ಭಾಷೆಗಳನ್ನ ಬಳಸಿದ್ರು. ಆಗಲೇ ಪೋಸ್ಟ್ ಹಾಕಿದ್ರು ರಮ್ಯಾ. ಅಷ್ಟೇ ಅಲ್ಲ, ಸ್ವತಃ ರಮ್ಯಾಗೂ ಅನುಭವವಾಗಿತ್ತು. 2 ವರ್ಷದ ಹಿಂದೆ ರಮ್ಯಾ ಅನುಭವಿಸಿದ್ದ ನೋವು. 2 ವರ್ಷ ಹಿಂದೆ ಅನಿಸುತ್ತೆ, ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ಲಿ. ಅವ್ರು ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು, ಬೆಲ್ಗಾಮೋ ಬೀದರ್ ಯಾವುದೋ ಒಂದು ಊರಲ್ಲಿ ಒಂದು ಹುಡುಗ ಹೋಗಿ
ಪಬ್ಲಿಕ್ ವೈಫೈ ಯೂಸ್ ಮಾಡಿಕೊಂಡು ಒಂದು ಸೆಂಟರಲ್ಲಿ ಕೂತ್ಕೊಂಡು ಮೆಸೇಜ್ ಮಾಡಿದ ಅಂತ ನನಗೆ. ಆಮೇಲೆ ನನಗೆ ಗೊತ್ತಾಯಿತು ಅವ್ನಿಗಿನ್ನೂ ಚಿಕ್ಕ ವಯಸ್ಸು. ನಾನು ಸರಿ ಆಯಿತು ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ. ಯಾಕಂದರೆ ಅವ್ರಿಗೆ ಬ್ರೈನ್ ವಾಶ್ ಆಗಿದೆ, ಅವ್ರಿಗೇನು ಗೊತ್ತಿಲ್ಲ, ಇನ್ನೂ ಅವ್ರ ಜೀವನ ಇನ್ನೂ ಎಷ್ಟೋ ಇದೆ ಅವ್ರು ಸಾಧಿಸಬೇಕಾಗಿರೋದು. ಸೊ ಚಿಕ್ಕ ಹುಡುಗ ಅಲ್ವಾ, ಬಿಟ್ಬಿಡಿ ಅಂತ ನಾನು ಅಲ್ಲಿಗೆ ನಾನು ಮುಗಿಸ್ಬಿಟ್ಟೆ ಕೇಸ್. ಹೌದು, ಅವತ್ತು ಹಾಗೆ ಮೆಸೇಜ್ ಮಾಡಿದ್ದವನು ಚಿಕ್ಕ ಹುಡುಗ. ಅವನಿಗೆ ವಾರ್ನಿಂಗ್ ಕೊಟ್ಟು ಬಿಟ್ಟು ಬಿಡಿ ಎಂದಿದ್ದ. ರಮ್ಯಾಗೆ ಚಿತ್ರರಂಗದವರು ಹೆದರುತ್ತಿರುವುದರ ಬಗ್ಗೆಯೂ ಬೇಸರ ಇದೆ. ದರ್ಶನ್ ಫ್ಯಾನ್ಸ್ ಅಂದ್ರೆ ಚಿತ್ರರಂಗದವರಿಗೂ ಭಯ. ಐ ಥಿಂಕ್ ದಟ್ ಅವರೆಲ್ಲ ಹೆದರ್ಕೊಂಡಿದ್ದಾರೋ ಏನೋ, ಬಿಕಾಸ್ ಇದೆಲ್ಲ ಟಾರ್ಗೆಟ್ ಆಗುತ್ತೆ, ಈ ಫ್ಯಾನ್ ವರ್ಸ್ ಆಗುತ್ತೆ. ಕೆಲವರು ಅನ್ಕೊಂಡ್ಬಿಟ್ಟಿದ್ದಾರೆ ಸೈಲೆನ್ಸ್ ಇಸ್ ಬೆಸ್ಟ್ ಅಂತ ಸುಮ್ಮನೆ. ಬಟ್ ನೀವು ಸುಮ್ಮನಿದ್ದಕ್ಕೇನೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ. ಇನ್ನೂ ಎಷ್ಟು ಮಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ನೀವೆಲ್ಲ? ಹೀಗೆಲ್ಲ ಹೇಳು ರಮ್ಯಾಗೆ ಪ್ರಥಮ್ ಯಾಕೆ ಇನ್ನೂ ದೂರು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಯೂ ಎದುರಾಯಿತು. ಹಾಗೆ ಹೇಳಿದ ಹೊತ್ತಲ್ಲೇ ರಮ್ಯಾ ಪರ ಧ್ವನಿ ಎತ್ತಿದ್ದ ನಟ ಪ್ರಥಮ್ ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದ್ರು, ಕಂಪ್ಲೇಂಟ್ ಕೂಡ ಕೊಟ್ರು. ರಮ್ಯಾ ಪರ ನಿಂತ ಶಿವರಾಜ್ ಕುಮಾರ್. ಚಿತ್ರರಂಗದಲ್ಲಿ ಮೊದಲು ರಮ್ಯಾ ಪರ ನಿಂತಿದ್ದವರು ವಿನಯ್ ರಾಜ್ಕುಮಾರ್, ಪ್ರಥಮ್, ಅಹಿಂಸಾ ಚೇತನ್, ಫೈರ್ ಸಂಘಟನೆಯವರು ಮಾತ್ರ. ಈಗ ಚಿತ್ರರಂಗದ ದೊಡ್ಡ ಮನೆಗೆ ಬೆಂಬಲಕ್ಕೆ ಬಂದಿದೆ. ಕಾಂಗ್ರೆಸ್ ಘಟಕವು ರಮ್ಯಾ ಬೆನ್ನಿಗೆ ನಿಂತಿದೆ. ಮಹಿಳಾ ಆಯೋಗವು ರಮ್ಯಾಗೆ ಶಕ್ತಿ ತುಂಬಿದೆ. ದರ್ಶನ್ ಫ್ಯಾನ್ಸ್ ಬ್ಯಾಡ್ ಟೈಮ್ ಸ್ಟಾರ್ಟ್ಸ್ ನೌ. ದರ್ಶನ್ ಫ್ಯಾನ್ಸ್ ಎಲ್ಲ ಡ್ಯಾಶ್ ಡ್ಯಾಶ್ ಭಾಷೆ ಬಳಸಿದ್ರೆ ಪ್ರಥಮ್ ರೋಸ್ಟ್ ಮಾಡೋದು ಬೇರೆಯದ್ದೇ ರೀತಿ. ಟಾಯ್ಲೆಟ್ನಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ಡಿ ಬಾಸ್ ಫ್ಯಾನ್ಸ್ ಅಂದರೆ ಡುಬಾಕ್ ಫ್ಯಾನ್ಸ್ ಅನ್ನೋದು. ನಿಮ್ಮದು ಒಂದು ಬಾಳೆನ್ರೋ, ಎಜುಕೇಷನ್ ಇಂಪಾರ್ಟೆಂಟ್ ಅನ್ನೋದು ಕೆಣಕತ್ತೆ. ಆದರೆ ಇದೇ ಪ್ರಥಮ್ ಈಗ ಉಪವಾಸ ಸತ್ಯಾಗ್ರಹ ಘೋಷಣೆ ಮಾಡಿದ್ದಾರೆ. ದಟ್ ಈಸ್ ಇಂಟ್ರೆಸ್ಟಿಂಗ್. ರಮ್ಯಾ ನಿರೀಕ್ಷೆ, ಪ್ರಥಮ್ ಪರೀಕ್ಷೆ. ದೂರು ಕೊಟ್ಟ ಒಳ್ಳೆ ಹುಡುಗ. 2024ರಲ್ಲೂ ದಾಸನ ಫ್ಯಾನ್ಸ್ ವಿರುದ್ಧ ದೂರು ಕೊಟ್ಟಿದ್ದ ಪ್ರಥಮ್. ರಮ್ಯಾ ದೂರು ಕೊಟ್ಟ ಧೈರ್ಯ. ಪ್ರಥಮ್ ರಿಂದ ಕನ್ನಡಿಗರಿಗೆ ಗೊತ್ತಾದ ಪ್ರಥಮ್ ಅವರಿಗೆ ಈ ಹಿಂದೆ ದರ್ಶನ್ ಫ್ಯಾನ್ಸ್ ಎದುರು ಹಾಕಿಕೊಂಡಿರೋ ಅನುಭವ ಇದೆ. ಆದ್ರೆ ಪ್ರಥಮ್ ಬಗ್ಗಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ದಾಗ ಒಂದು ರಿಯಾಕ್ಷನ್ನಿಗೆ ಪ್ರಥಮ್ ವಿರುದ್ಧ ಒಂದು ಗ್ಯಾಂಗ್ ಮುಗಿಬಿದ್ದಿತ್ತು. ಆಗಲೂ ಪ್ರಥಮ್ ದೂರು ಕೊಟ್ಟಿದ್ರು. ಕೆಲವರನ್ನು ಅರೆಸ್ಟ್ ಮಾಡಿ ಪೊಲೀಸ್ ವಾರ್ನಿಂಗ್ ಕೊಟ್ಟಿದ್ರು. ಆದರೆ ಅದು ಅಲ್ಲಿಗೆ ಮುಗಿದಿಲ್ಲ. ದೊಡ್ಡಬಳ್ಳಾಪುರದಲ್ಲಿ ದೇವಸ್ಥಾನವೊಂದರ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಪ್ರಥಮ್ಗೆ ಬೆದರಿಕೆ ಹಾಕಿದ್ರಂತೆ. ಅದು ಲಾಯರ್ ಜಗದೀಶ್ ಅವರಿಂದ ಲೀಕ್ ಆಗಿ ರಾದ್ದಾಂತವೇ ಆಗಿ ಟಾಯ್ಲೆಟ್ನಲ್ಲಿ ವಿಡಿಯೋ ಮಾಡಿ ಕೆಣಕಿದ್ದ ಪ್ರಥಮ್. ಚಿಪ್ಸು ಪಪ್ಸು ಮ್ಯಾಟರ್ ಎಂದವರಿಗೆ ಪ್ರಥಮ್ ತಪರಾಕೆ. ನನ್ನಷ್ಟು ಸುಂದರವಾಗಿ ಯಾರಿದ್ದಾರೆ ಎಂದ ಪ್ರಥಮ್. ಮಾಡಿ ಹೇಳ್ಬಿಟ್ರಂತೆ ಚಿಪ್ಸು ಪಪ್ಸು ಮ್ಯಾಟ್ರ್ ಅಂತೆ. ಚಿಪ್ಸ್ ತಿನ್ನಕಲ್ ರೌಡಿಗಳ ಹತ್ರ ಹೋಗಿದಂತೆ. ಏನ್ರೋ ನಿಮ್ಗೊಂದು ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವನ್ರು. ಎಸ್ ಒಂದು ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರು, ಜ್ಞಾನ ಇಂಪಾರ್ಟೆಂಟ್. ಸರಿ, ಇನ್ನೊಂದು ಹೇಳ್ತೀನಿ ಕೇಳಿ. ನನ್ನ ಲೈಫಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ. ಸಂಸ್ಕರಿಸಿದ್ದ ಅಂದ್ರೆ ಏನ್ ಗೊತ್ತಾ? ಈ ಚಿಪ್ಸು, ಪೆಪ್ಸಿ, ಪ್ಯಾಕೆಡ್ ಡ್ರಿಂಕ್ಸು, ಇದು ಅಥವಾ ಇದು ಯಾವುದು ಚಿಪ್ಸ್ ಇದು ಯಾವುದು ನಾನು ತಿನ್ನಲ್ಲ. ಅದಕ್ಕೆ ನಾನು ಇಷ್ಟು ಸುಂದರವಾಗಿಲ್ಲ. ಕರ್ನಾಟಕದಲ್ಲಿ ನನ್ನಷ್ಟು ಚೆನ್ನಾಗಿ ಯಾರು ಅವ್ರು ಹೇಳಲ್ಲ. ಅದಕ್ಕೆ ಈ ಫಿಟ್ನೆಸ್, ನಾನು ಜಿಮ್ಗೆ ಹೋಗಲ್ಲ, ಏನು ಮಾಡಲ್ಲ. ಅದು ತಿನ್ನಕ್ಕೆ ರೌಡಿಗಳ ಹತ್ರ ಹೋಗಿದ್ದಂತೆ. ಏನ್ರು ನಿಮ್ದು ಒಂದು ಬಾಳೆನ್ರು, ಅದ್ಯಾವುದೋ ಡಿ ಕಂಪ್ನಿ, ಡುಬಾಕ್ ಕಂಪ್ನಿ, ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ. ನೀವು ಎಲ್ಲ ಇಂಟೆಲಿಜೆನ್ಸ್ ಬಿಟ್ಬಿಡ್ಬೇಕು, ಎಲ್ಲಾ ತನಕ ನೀವೇ ಮಾಡಿ. ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನದು ಅಲ್ಲಿ ಬಂದಿದ್ದವ್ರು ಯಾರು ದರ್ಶನ್ ಸರ್ ಫ್ಯಾನ್ಸ್ ಅಲ್ಲಿ ಬಂತೆ, ಸಂತೋಷ. ಫ್ಯಾನ್ಸ್ ಅಲ್ಲ ನೀವು ಹೆಂಗ್ರೋ ಎಂಕ್ವೈರಿ ಮಾಡ್ತಾರೆ. ಫ್ಯಾನ್ಸ್ ಅಲ್ದೇ ಇರೋ ನಿಮ್ಗೆ ಹೆಂಗ್ರೋ ಎಂಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಗ್ತದೆ. ಅಬ್ಬಬ್ಬಬ್ಬಾ, ಹೀಗೆಲ್ಲ ರೋಸ್ಟ್ ಮಾಡೋದು ಪ್ರಥಮ್ ಅವರಿಂದ ಮಾತ್ರವೇ ಸಾಧ್ಯ. ಇಷ್ಟೆಲ್ಲ ಆಗಿ ಟಾಯ್ಲೆಟ್ನಿಂದ ವಿಡಿಯೋ ಮಾಡಿದ್ದ ಪ್ರಥಮ್ ಈಗ SP ಕಚೇರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ. ರಾಮಯ್ಯನ ಪಾಳ್ಯದಲ್ಲಿ ನಡೆದಿತ್ತು ರೌಡಿಗಳ ಪಾರ್ಟಿ. ಅಂದ ಹಾಗೆ ಮೊದಲು ಈ ವಿಡಿಯೋ ನೋಡ್ಕೊಂಡು ಬಿಡಿ. ಇದು ದೊಡ್ಡಬಳ್ಳಾಪುರದಲ್ಲಿ ನಡೆದಿದ್ದ ರೌಡಿಗಳ ಪಾರ್ಟಿ. ಬೇಕರಿ ರಘು, ಸೈಕಲ್ ರವಿ, ಯಾರೋ ಒಬ್ರು ಲೇಡಿ ರೌಡಿ ಎಲ್ಲ ಆಂಧ್ರದಿಂದ ರೌಡಿಗಳನ್ನ ಕರೆಸ್ಕೊಂಡು ಬರ್ತ್ಡೇ ಪಾರ್ಟಿ ಮಾಡಿದ್ರಂತೆ. ಆ ಪಾರ್ಟಿ ನಡೆಸ್ತಾ ಇದ್ದ ಬೇಕರಿ ರಘುನೆ ಪ್ರಥಮ್ಗೆ ಡ್ಯಾಗರ್ ತೋರಿಸಿ ಚುಚ್ಚಿ ಬಿಡ್ತೇನೆ ಅಂತ ಬೆದರಿಕೆ ಹಾಕಿದ್ದಂತೆ. ಒಂದು ಸಮರವನ್ನೇ ಘೋಷಿಸಿದ್ದಾರೆ. ಗಾಂಧಿ ಮಾರ್ಗ ಹಿಡಿದ ಒಳ್ಳೆ ಹುಡುಗ ಪ್ರಥಮ್. ಆಮರಾನಂತ ಉಪವಾಸ ಸತ್ಯಾಗ್ರಹ ಘೋಷಿಸಿದ ಪ್ರಥಮ್. ಏನು ಅಂತ ಹೇಳಿದ್ರೆ ಸರ್, ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಹನಿ ನೀರು ಕುಡಿತಾ ಇಲ್ಲ. ಯಾಕೆಂದರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎಂಕ್ವೈರಿ ಮಾಡಬೇಕು ಅಂತ. ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು. ಕೊಟ್ಟು ಇನ್ನೊಂದ್ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆಯವ್ರದಾಗಲೇ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕು. ಹೌದು,
ಇದು ಪ್ರಥಮ್ ಶಪಥ ಪ್ರತಿಜ್ಞೆ. ಸ್ವತಃ ದರ್ಶನ್ ಬಂದು ನನ್ನ ಫ್ಯಾನ್ಸ್ ಪ್ರಥಮ್ ತಂಟೆಗೆ ಬರಲ್ಲ ಎನ್ನುವವರೆಗೆ ನಾನು ಉಪವಾಸ ಮಾಡುತ್ತೇನೆ ಅಂತ ಘೋಷಿಸಿದ್ದಾರೆ. ಇದೆಲ್ಲದರ ಮಧ್ಯೆ ಶುರುವಾಗಿರೋ ಟೆನ್ಷನ್ ಏನು ಗೊತ್ತಾ? ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಏನಾಗುತ್ತೆ ಅನ್ನೋದು. ಸುಪ್ರೀಂ ತೀರ್ಪು ಬರುವ ಮುನ್ನವೇ ರಾದ್ದಾಂತ. ಸಾಕ್ಷಿಗಳ ಜೊತೆ ಕಾಣಿಸಿಕೊಳ್ತಿರೋ ದರ್ಶನ್ ಫ್ಯಾನ್ಸ್ ಆರ್ಭಟವೇ ದರ್ಶನ್ಗೆ ಮುಳು. ಸುಪ್ರೀಂ ಕೋರ್ಟ್ ತೀರ್ಪು ಏನಾಗಬಹುದು ಎಂದು ಪರ್ಫೆಕ್ಟ್ ಆಗಿ ಹೇಳೋಕೆ ಆಗಲ್ಲ, ಅದು ಅಪರಾಧ ಕೂಡ. ಆದರೆ ಜಾಮೀನು ಪಡೆದ ಮೇಲೆ ಒಂದಿಷ್ಟು ಷರತ್ತು ಹಾಕ್ತಾರಲ್ಲ, ಅದರಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಂತಾನೂ ಇರುತ್ತೆ. ಆದರೆ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿಯಾಗಿರುವವರ ಜೊತೆ ವೇದಿಕೆಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಪಾರ್ಟಿ ವಿಡಿಯೋಗಳಲ್ಲಿ ಬರ್ತಾ ಇವೆ. ಇದನ್ನ ಸುಪ್ರೀಂ ಕೋರ್ಟ್ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ರೆ ಜಾಮೀನು ರದ್ದಾಗಬಹುದು. ರಮ್ಯಾ ಪ್ರಕರಣದಲ್ಲಿ ಸುಪ್ರೀಂ ಕೂಡ ಟಾರ್ಗೆಟ್. ಅಷ್ಟೇ ಅಲ್ಲ, ಈಗ ನಡೆದಿರೋ ರಮ್ಯಾ ಕೇಸ್ ಇದೆಯಲ್ಲ, ಇದು ಶುರುವಾಗಿದ್ದೇ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಅಭಿನಂದಿಸಿದ್ದಕ್ಕೆ. ಅಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಆ ಟೀಕೆಗಳಲ್ಲಿ ಇದೆ. ಇದನ್ನ ಕೂಡ ಸುಪ್ರೀಂ ಕೋರ್ಟ್ ಸೀರಿಯಸ್ ಆಗಿ ಪರಿಗಣಿಸಿದ್ರೆ ಆಶ್ಚರ್ಯ ಇಲ್ಲ. ದರ್ಶನ್ ಅವರ ಮಣ್ಣಾಗಿದ್ದಾರೆ, ಸಾಮ್ರಾಜ್ಯ ಕಟ್ಟಿ ಮೆರೆದವರು ಮಣ್ಣಾಗಿದ್ದಾರೆ. ಅಂಥದ್ರಲ್ಲಿ ಡ್ಯಾಶ್ ಡ್ಯಾಶ್ ಭಾಷೆ ಬಳಸಿ ಸಾಮ್ರಾಜ್ಯ ಕಟ್ಟೋರು ಏನ್ ಮಹಾ. ವೇಟ್, ಸುಪ್ರೀಂ ಕೋರ್ಟ್ ಇನ್ನೂ ಬಾಕಿ ಇದೆ. ಆಮೇಲೆ ಅವರೇ ಹೇಳ್ತಾರೆ ನಮಗೆ ಇದೆಲ್ಲ ಬೇಕಿತ್ತಾ ಅಂತ. ಇದಾಗಿತ್ತು ಹೊತ್ತಿನ ವಿಶೇಷ. ನೀವು ನೋಡ್ತಿದ್ದೀರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.